ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ನಿನ್ನೆ 30ನೇ ತಾರೀಕಿಂದ 3 ಶಿಫ್ಟ್ಗಳನ್ನು ನೋಡಿದ್ವಿ. 4ನೇ ಶಿಫ್ಟ್ ಸ್ವಲ್ಪ ವಿಡಿಯೋ ಮಾಡಿದ್ದೆ, ಸ್ವಲ್ಪ ನಿಮ್ಗೆ ಪ್ರಾಬ್ಲಮ್ ಆಯಿತು ಹಾಕಲಿಕ್ಕೆ ಅಂತೇಳಿ ನಾನು ಮತ್ತೆ ವಿಡಿಯೋ ಮಾಡಲಿಕ್ಕೆ ಟೈಮ್ ತೊಗೊಂತು. ಸೊ 4ನೇ ಶಿಫ್ಟ್ ನಿನ್ನೆದು ವೆರಿ ಚೇಂಜಸ್ ಕ್ವಶನ್ನು ಸ್ವಲ್ಪ ಕೇಳಿದಾರೆ. ನೋಡಿರಿ ಯಾವ ಥರ ಕ್ವಶನ್ ಬಂದವ, ಎಂಡ್ ತರ್ಕೊಂಡು ನೋಡಿರಿ. ಸ್ಟಾರ್ಟಿಂಗ್ ಈಸಿ ಅನಿಸ್ತಾರೆ, ಬಿಡಕ್ಕೆ ಹೋಗ್ಬೇಡಿ, ಯಾಕಂದರೆ ಮಿಡಲ್ ಒಂದೊಂದು ಬೇರೆ ಥರ ಕ್ವಶನ್ಸ್ ಅದಾವೆ. ಓಕೆ, ಲೇಟ್ ಮಾಡೋದು ಬೇಡ. ಓಕೆ, ಅದೇ ರೀತಿ ಇದು ಮುಗಿದ ನಂತರ ಇವತ್ತಿನ ಶಿಫ್ಟ್ಗಳನ್ನು ನಾನು ಕಂಟಿನ್ಯೂ ಮಾಡ್ತೀನಿ, ಡೋಂಟ್ ವರಿ. ಓಕೆ, ನೋಡಿರಿ ಫಸ್ಟ್ ಕ್ವಶನ್ ಏನದ ನೋಡಿರಿ. 81 ಮತ್ತು 33ರ ಅನುಪಾತ ಎಷ್ಟು ಅಂದರೆ ಇವೆರಡು ಇನ್ನೂ ಸಿಂಪ್ಲಿಫಿಕೇಷನ್ ಆಗ್ತಾವೆ. ಎಷ್ಟರಲ್ಲೇ ಆಗ್ತಾವೆ ನೋಡಿರಿ, 3 1 3 1 3 2 6 3 7 21 ಅಂದರೆ 27:11 ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್. 47 - 82 + 86 47 86 ಕೂಡಿಸ್ರಿ. 47 86 ಕೂಡಿಸ್ರಿ. 13 -1 13. ಓಕೆ, ಇದರೊಳಗೆ -82 ಮಾಡಿಬಿಡ್ರಿ. -82 ಮಾಡಿರಿ. ಎಷ್ಟು ಬರುತ್ತೆ ನೋಡಿರಿ ಆನ್ಸರು? 51 ಬರುತ್ತೆ ನೋಡಿರಿ. ಓಕೆ, 51 ಬರುತ್ತೆ. ಓಕೆ, ನೆಕ್ಸ್ಟ್ 32 ಮತ್ತು 10ರ ಮಸ ಕೇಳ್ಯಾರ. ಮಸ ಅಂದರೆ ಎಲ್ಲಿವರೆಗೂ ಒಂದೇ ಸಂಖ್ಯೆನ ಹೋಗ್ತಾವೆ ಅಲ್ಲಿವರೆಗೂ. 3 1 3 6 2 1 2 6 12 2 5 10 ಮುಗೀತು. ಇದ್ರದ್ದು HCF ಎಷ್ಟು? 2. ಓಕೆ, ನೆಕ್ಸ್ಟ್ ಒಂದು ಪೆನ್ನಿನ ಬೆಲೆ 250 ರೂಪಾಯಿ ಆಗೈತಿ. ಅಂಥವ 65ರ ಬೆಲೆ ಎಷ್ಟು ಅಂದ್ರೆ 65 × 250 ಮಾಡಿದ್ರೆ ಟೋಟಲ್ ನಮ್ಗೆ ಎಷ್ಟು ಸಿಗುತ್ತೆ ರೀ? 16,250. ಇದು 65 ಪೆನ್ನುಗಳ ಬೆಲೆ. ಓಕೆ, ಡನ್. ಓಕೆ, 1,000 ರೂಪಾಯಿಯನ್ನು 1% ಬಡ್ಡಿ ದರದಲ್ಲಿ ನೀಡಿದಾಗ ಎಷ್ಟು ವರ್ಷಕ್ಕೆ 520 ರೂಪಾಯಿ ದೊರೆಯುತ್ತದೆ ಅಂದರೆ ಟೈಮ್ ಕೇಳೇನಿಲ್ಲ. T = ನಮ್ಮದು ಸಿಂಪಲ್ ಇಂಟ್ರೆಸ್ಟ್ 520 ಅಂದಾನ. ಅದೇ ರೀತಿ × 100 / 1000 × 1. ಈ 3 ಸೊನ್ನೆಗಳನ್ನು ತೆಗೆದುಬಿಟ್ರೆ ಎಷ್ಟು ಉಳಿತು? 52 ವರ್ಷಗಳಿಗೆ ಅಷ್ಟು ಬಡ್ಡಿ ಆಗುತ್ತೆ. 1% ಅಂದರೆ 1% ಹೋದ್ರೆ ಎಷ್ಟಾಗುತ್ತೆ? 52 ವರ್ಷಕ್ಕೆ ಹೋದ್ರೆ 520 ರೂಪಾಯಿ ಬಡ್ಡಿ ಆಗುತ್ತೆ. ಓಕೆ, ಡನ್. 720 ಭಿನ್ನರಾಶಿಯಲ್ಲಿ ಬರೆದಾಗ ಇಲ್ಲಿ ಭಿನ್ನರಾಶಿ ಅಂತ ಒಬ್ರು ಹೇಳ್ಯಾರ, ಆಮೇಲೆ ದಶಮಾಂಶನು ಅಂತ ಹೇಳ್ಯಾರ. ಎರಡು ಮಾಡೋಣ. ಓಕೆ, 724% ಅಂದರೆ /100 ಮಾಡ್ತೀನಿ. ಇದನ್ನು ಒಂದು ವೇಳೆ ನಾವು ದಶಮಾಂಶಕ್ಕೆ ಪರಿವರ್ತನೆ ಮಾಡಿದ್ರೆ 7.24 ಆಗುತ್ತೆ ರೀ. ಓಕೆ, ಒಂದು ವೇಳೆ ಭಿನ್ನರಾಶಿಗೆ ಇದ್ದರೆ ಇದು, ದಶಮಾಂಶಕ್ಕೆ ಇದ್ದರೆ ಇದು. ಎರಡು ಹೇಳಿದರು, ಅದಕ್ಕೆ 2 ಹೇಳಿದೆ. ಓಕೆ, ನೆಕ್ಸ್ಟ್ 7th ಒನ್. A ಮತ್ತು B ಇಬ್ಬರದಾರ. ಎ 2 ವರ್ಷಗಳಲ್ಲಿ 2,400 ರೂಪಾಯಿ ದುಡಿತಾನೆ. ಓಕೆ, ಆಮೇಲೆ B 800 ರೂಪಾಯಿ ದುಡಿತಾನೆ. ಹೌದಾ? 800 ಮುಗಿತಾ. 2 ವರ್ಷಗಳ ನಂತರ 2 ವರ್ಷಗಳಲ್ಲಿ ಮುಂದಿನ 2 ವರ್ಷದಲ್ಲಿ ಎಯು 4,800 ರೂಪಾಯಿ ಗಳಿಸಿದ್ರೆ ಬಿದು ಎಷ್ಟು ಅಂತ ಕೇಳ್ಯಾರ. ಹೌದಾ? ವೆರಿ ಸಿಂಪಲ್. ಇಲ್ಲಿ ನೋಡಿರಿ, ಈ ಥರ ಡಬಲ್ ಆಗೈತಿ, × 2 ಆಗೈತಿ. ಇಲ್ಲಿನೂ × 2 ಮಾಡಿಬಿಡ್ರಿ. ಎಷ್ಟು? × 2 ಅಂದರೆ ಎಷ್ಟಾಯ್ತು? 1600 ಬಿ ಯು ಗಳಿಸಿದಂತಹ ಹಣ. ಆಯಿತಾ? ಡನ್. 8th 620ರಲ್ಲಿ 65% ತೆಗೆದಾಗ ಉಳಿಯುವುದು ಅಂದರೆ ಈಗ 100%ಅಲ್ಲಿ 65 ತೆಗೆದುಬಿಡ್ರಿ. ಎಷ್ಟು ಉಳಿತು? 35 ಉಳಿತಾ. ಆ 35 ಅಂದರೆ ಎಷ್ಟು ಅಂತ ನಾವು ಮಾಡಿದರೆ ಆನ್ಸರ್ ಮುಗೀತು. 35%. ಈ 0 ಹೋಯಿತು. ಆಮೇಲೆ 5 2 5 2 5 7 35 2 1 2 3 6 2 1 2 31 × 7 ಅಂತಂದ್ರೆ 7 1 7 7 3 21 ಅಂದ್ರೆ 217. 270. ಓಕೆ, ನೆಕ್ಸ್ಟ್ 9th ಕ್ವಶನ್ ನೋಡಿರಿ. √4 + √16 √49 ಇವು ರೂಟ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ನಿಮಗೆ ಆಗಾಗಲೇ ಹೇಳಿದ್ದು ನಾನು ಫಸ್ಟಿಗೆ. √4 ಅಂದ್ರೆ ಹೊರಗೆ ತೆಗೆದಾಗ ಎಷ್ಟಾಯಿತು? 2 ಆಯಿತು. ಆಮೇಲೆ √16 ಅಂದ್ರೆ 4 ಆಯಿತು. √49 ಹೊರಗೆ ತೆಗೆದ್ರೆ 7 ಆಯಿತು. ಅಂದರೆ ಇವನ್ನೆಲ್ಲ ಕೂಡಿಸ್ರಿ. ಎಷ್ಟಾಯಿತು? ಹಾಂ, ಇಲ್ಲಿ ಚಿಹ್ನೆ ಮಿಸ್ಟೇಕ್ ಆಗಿತ್ತು ತಡ್ರಿ. ಯಾಕಂತಂದ್ರೆ
ಚಿಹ್ನೆ ಏನಾಗೈತಿ ಮಿಸ್ಟೇಕ್ ಆಗೈತಿ. ಫಸ್ಟಿಗೆ ಅವುಗಳನ್ನ ಚೇಂಜ್ ಮಾಡೋಣ. ಇಲ್ಲಿ ಮೈನಸ್ ಅದ, ಓಕೆ, ಇಲ್ಲಿ ಬರೀತಿ √4 ಪ್ಲಸ್ √16 ಮೈನಸ್ √49 ಅಂತ ಇದೆ. ಓಕೆ, ಇದನ್ನು ಸಾಲ್ವ್ ಮಾಡೋಣ. ಈಗ ಇದನ್ನು ಬಿಡ್ರಿ, ಯಾಕಂದ್ರೆ ಚಿಹ್ನೆ ಅಲ್ಲಿ ಚೇಂಜ್ ಆಗಿತ್ತು. ಇದರದ್ದು √2 ಆಮೇಲೆ √4 ಮೈನಸ್ ಇದು 7 ಅಂದರೆ ಇದು ಎರಡು ಕೂಡಿದ್ರೆ 6 -7 ಅಂತಂದಾಗ ಎಷ್ಟು ಬಂತು -1. ಓಕೆ, ಅಲ್ಲಿ ಟೈಪಿಂಗ್ ಒಳಗೆ ಸ್ವಲ್ಪ ಚೇಂಜಸ್ ಮಾಡಿದ್ದು ಬಿಟ್ಬಿಡ್ರಿ, ಗೊತ್ತಾಯಿತು. ನೆಕ್ಸ್ಟ್ 10th ಕ್ವಶನ್ ಏನದ ನೋಡ್ರಿ, 5x - 2y ಏನದ ನೋಡ್ರಿ, 5x ಇದು ನೀವು ಮಾಡಬೇಕಾ -2y ಹೋಲ್ ಸ್ಕ್ವೇರ್, a - b ಹೋಲ್ ಸ್ಕ್ವೇರ್ ಅದ, ಅದನ್ನು ಸೊಲ್ಯೂಷನ್ ಮಾಡಬೇಕು. ನೆಕ್ಸ್ಟು 5x + 2y ಇದು ಹೋಲ್ ಸ್ಕ್ವೇರ್. ಇವನ್ನ ಎರಡನ್ನು ನೀನು ಹೆಂಗದ ನೋಡ್ರಿ, a + b ಹೋಲ್ ಸ್ಕ್ವೇರ್ ಅದರ, ಇದು a - b ಹೋಲ್ ಸ್ಕ್ವೇರ್ ಅದ. ಇದನ್ನು ಸೊಲ್ಯೂಷನ್ ಮಾಡಿರಿ, ಮಧ್ಯದಲ್ಲಿ ಮೈನಸ್ ಅದ, ಇದರೊಳಗೆ ಇದನ್ನು ಕಳೀರಿ, ಏನು ಬರುತ್ತೆ ನೋಡ್ರಿ, ಐ ಥಿಂಕ್ -40xy ಬರುತ್ತೆ ಆನ್ಸರ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಶಿಫ್ಟಿಗೆ, ನೆಕ್ಸ್ಟ್ ಯಾರು ಹೋಗ್ತಿರಲ್ಲ ಅವರಿಗೆ. ಓಕೆ, ಟೈಮ್ ವೇಸ್ಟ್ ಮಾಡೋದು ನಿಮಗೆ ಕ್ವಶನ್ ನಾನು ಹೇಳ್ಕೊಡತ್ತೀನಿ, ಯಾವ ರೀತಿ ಮಾಡೋದನ್ನು ಲೇಟ್ ಆಗಬಾರ್ದು ಅಂತೇಳಿ ನಿಮಗೆ ಯಾವ ಥರ ಮಾಡ್ಬೇಕು ಅನ್ನೋದನ್ನು ಹೇಳ್ತೀನಿ. ಓಕೆ, ನೆಕ್ಸ್ಟ್ 11th ಕ್ವಶನ್. 80 ಟಿ ಶರ್ಟ್ಗಳಿದ್ದು ಈಗ 80 ಟಿ ಶರ್ಟ್ ಅದಾವೆ. ಅವು 80 ಅಂದರೆ ಏನು, ನನಗೇನು 100% ಅನ್ನಂಗೆ. ಓಕೆ, ಅದ್ರಾಗ 40 ಟಿ ಶರ್ಟ್ ಅದಾವೆ ರೀ. ಏನದಾವ, 40 ಟಿ ಶರ್ಟ್ ಅದಾವೆ ಅಂದಾಗ ಇದ್ರ ಅರ್ಧ ಆತಿಲ್ಲ ಅಂದರೆ ಇದ್ರ ಅರ್ಧ ಎಷ್ಟು, 50%. ಅವ ಅದನ್ನ ಕೇಳ, ಟಿ ಶರ್ಟ್ನ ಶೇಕಡಾವಾರು ಎಷ್ಟು, 50%. ಏನು ಕ್ಯಾಲ್ಕುಲೇಷನ್ ಏನೈತಿಲ್ಲ, ಏನೂ ಬೇಕಾಗಿಲ್ಲ ನನಗೆ. 80% ಅಂದ್ರೆ 100, 40 ಅಂದರೆ ಎಷ್ಟು, ಹತ್ರ ಅರ್ಧ ಆಗೈತಿ, ಇದ್ರದ್ದು ಅರ್ಧ ಮಾಡಿರಿ, ಡನ್. ಓಕೆ, 50%. ನೆಕ್ಸ್ಟ್ 12th ಕ್ವಶನ್. ಪೂರ್ಣ ವರ್ಗ ಸಂಖ್ಯೆ ಯಾವುದು ಆಗಿಲ್ಲ ಅಂತಂದಾರೆ. ವರ್ಗ ಸಂಖ್ಯೆಗಳು ನಿಮ್ಗೆ ಎಷ್ಟೋ ಸಲ ಹೇಳಿನ, ಬೇಕು ನೀವು ಮಾಡಿರಿ ಅಂತ. ಈಗ ನೋಡಿರಿ ಯಾವ್ಯಾವ್ದಾವ ನೋಡೋಣ. 144 ಎಷ್ಟರದು, ಸಾರಿ 441 ಎಷ್ಟರದು, 21ರದು. ಓಕೆ, ನೆಕ್ಸ್ಟ್ 324 ಅಂದರೆ 18ರದು. ಆಮೇಲೆ 121 11ರದು. ಈ 294 ಇಲ್ಲ, ಇಲ್ಲಿ ಯಾವುದ್ರದ್ದು ಅಂದರೆ ಇದು ಪೂರ್ಣ ವರ್ಗ ಸಂಖ್ಯೆ ಆಗಿಲ್ಲ, 294. ಓಕೆ, ಡನ್. ಇನ್ನೊಂದು ಕ್ವಶನ್. ಒಬ್ಬ ವ್ಯಕ್ತಿಯು ಬಲಗಡೆಯಿಂದ ಎಣಿಕೆ ಮಾಡಿದಾಗ 16ನೇ ಸ್ಥಾನವನ್ನು ಹೊಂದಿದ್ದಾನೆ. ಈಗ ಫಾರ್ ಎಕ್ಸಾಂಪಲ್, ಈಗ ಈ ಕಡೆ ರೈಟು, ಸಾರಿ ಈ ಕಡೆ ಲೆಫ್ಟು, ಈ ಕಡೆ ರೈಟ್, ಹೌದಾ. ನೀವು ವಿಡಿಯೋ ನೋಡೋಕೆ ನಾನು ನಿಮ್ಮ ಮೊಬೈಲ್ ಹಿಡಿದ್ರೆ ನಿಮ್ಮ ಕಡೆ ರೈಟ್ ಆಗುತ್ತೆ, ಅದು ರೈಟು. ಓಕೆ, ಈಗ ಬಲಗಡೆಯಿಂದ ಎಣಿಸಿದಾಗ, ಈಗ ಬಲಗಡೆಯಿಂದ ಇಲ್ಲಿಂದ ಎಣಿಸಿದ್ರೆ ಅವನದು ಎಷ್ಟು ಬರ್ತೈತಿ, 16ನೇ ಸ್ಥಾನದ. ಓಕೆ, ಅದೇ ರೀತಿ ಇದು ಎಡಗಡೆ ಆಗಬೇಕು. ಎಡಗಡೆಯಿಂದ ಎಣಿಸಿದಾಗ ಅವನದು ಎಷ್ಟು ಬರುತ್ತೆ ರೀ, 7ನೇ ಸ್ಥಾನ ಅಂತಂತಾರೆ. ಹಾಗಾದರೆ ಒಟ್ಟು ಸಾಲಿನಲ್ಲಿರುವ ವಿದ್ಯಾರ್ಥಿಗಳು, ಫಸ್ಟಿಗೆ ನಾನು ಇವನು 2 ಸಲ ಕೌಂಟ್ ಮಾಡೀನಿ ಅಂದರೆ 1 ಮೈನಸ್ ಮಾಡಬೇಕು, ಬಂದದ್ದು ಉತ್ತರ 1 ಮೈನಸ್ ಮಾಡಬೇಕು. ಈಗ 16 + 17 ಮಾಡಿರಿ, ಪ್ಲಸ್ ಎಷ್ಟಾಯಿತು, 16 + 17 ಅಂದ್ರೆ 16 4 20 23 ಆಯ್ತಾ, ಹೌದು ಇಲ್ಲೋ. ಅದ್ರಾಗ ಒಬ್ಬನ ಮೈನಸ್ ಮಾಡ್ಬೇಕು, ಯಾಕೆ ಹೇಳ್ರಿ, ಅವನು 2 ಸಲ ಹಿಡಿದಿನ ಅಂದರೆ ಎಷ್ಟು, ಆ ಸಾಲಿನಲ್ಲಿರುವವರು 22 ಜನ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಓಕೆ, ಈ ಥರದ ಪ್ರಶ್ನೆಗಳು ನಿನ್ನೆ 4th ಶಿಫ್ಟಿಗೆ ಬಂದಿದ್ದು. ಸೊ ಅದೇ ರೀತಿ ಇವತ್ತಿನ ಶಿಫ್ಟಲ್ಲಿ ಯಾವ್ಯಾವ ಥರ ಬರ್ತಾವಂತೇಳಿ 31st ಸಾರಿ ಇದು ಜೂಲೈ ಅಲ್ಲ, ಓಕೆ 1 ಜುಲೈ 2025 ಎಲ್ಲ ಶಿಫ್ಟ್ಗಳನ್ನು ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಲೇಟ್ ಆದರೆ 2 ಶಿಫ್ಟ್ ಕೂಡ ಮಾಡ್ತಿರ್ತೀನಿ. ಡೋಂಟ್ ವರಿ, ಕಂಟಿನ್ಯೂ ಆಗಿ ನೋಡಿರಿ. ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಏನೇ ಇದ್ದರೂ ಹೇಳಿರಿ. ಓಕೆ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್.